ನೆಕ್ಸ್ಟ್ ಡೇ ನಾವು ಶೃಂಗೇರಿವರೆಗೆ ಬಂದಮೇಲೆ ಹೇಳಿದ್ನಲ್ಲ ಆಗಲಿ ಶಾರದಾ ಪೀಠಕ್ಕೆ ಹೋಗದೇ ಇದ್ದರೆ ಹೇಗೆ ಅಲ್ವಾ. ಸೊ ನಾವಿವತ್ತು ಶಾರದಾ ಪೀಠ ಹಾಗೆ ಶಂಕರಗಿರಿಗೆ ವಿಸಿಟ್ ಮಾಡೋಣ ಅಂತ ಹೊರಟಿರೋದು. ಇದೇ ನೋಡಿ ಶ್ರೀ ಶಾರದಾ ಪೀಠಂ ಶೃಂಗೇರಿ. ಇಲ್ಲಿಗೆ ಹೋಗಬೇಕು, ಇಲ್ಲಿಗೆ ಬಂದವರು ಇಲ್ಲಿಗೆ ಹೋಗಬೇಕು. ಇದು ಒಂದು ಕ್ಷೇತ್ರ ಕೂಡ ಹೌದು. ಈ ಕ್ಷೇತ್ರ ಅಂತ ಯಾಕಾಯಿತು ಅನ್ನೋದು ನಾನು ಹೇಳ್ತೀನಿ ಆಮೇಲೆ. ಇಲ್ಲಿ ಡ್ರೆಸ್ ಕೋಡ್ ಇದೆ. ಯಾರೇ ಬರೋರಿದ್ದರೂ ದಯವಿಟ್ಟು ಒಂದು ಪಂಚೆ ಶಲ್ಯ, ಮೆನ್ಗೆ ಲೇಡೀಸ್ ಸ್ಯಾರಿ ಕಂಪಲ್ಸರಿ. ಗುರುಗಳ ದರ್ಶನ ಹೋದರೆ ಲೇಡೀಸ್ ಸ್ಯಾರಿ ಕಂಪಲ್ಸರಿ. ಅಮ್ಮನವ್ರ ದರ್ಶನಕ್ಕೆ ಮಾತ್ರ ಹೋಗೋದು, ದೇವಸ್ಥಾನ ಮಾತ್ರ ನೋಡೋದು ಅಂತೇನಾದರೂ ಇದ್ದರೆ ಚೂಡಿದಾರ್ ವಿತ್ ದುಪ್ಪಟ ಹಾಕ್ಕೊಳ್ಬೋದು. ಬಟ್ ಮೆನ್ಗೆ ಪ್ಯಾಂಟ್ ಏನಾದರೂ ಹಾಕ್ಕೊಂಡು ಬಂದಿದ್ದರೆ ಎಂಟ್ರೆನ್ಸಿಂದ ಮಾತ್ರ ದೇವಿ ದರ್ಶನ ಆಗುತ್ತೆ, ಒಳಗಡೆವರೆಗೆ ಬಿಡೋದಿಲ್ಲ. ಹಾಗಾದ್ರಿಂದ ಇಲ್ಲಿವರೆಗೆ ಬಂದು ದೇವಿ ದರ್ಶನ ಮಾಡದೇ ಹೋದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ದಯವಿಟ್ಟು ಪಂಚೆ ಶಲ್ಯನ ಕ್ಯಾರಿ ಮಾಡಿ, ಹಾಗೆ ಸೀರೆನ ಕ್ಯಾರಿ ಮಾಡಿ. ಹಾಗೆ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಈ ಥರ ಏನು ಗೊಂಬೆಗಳನ್ನು ಇಟ್ಟಿದ್ದಾರೆ. ಇದು ಯಾರ ಗೊಂಬೆ ಅಂದರೆ ಶಂಕರಾಚಾರ್ಯರ ಹುಟ್ಟಿನಿಂದ ಶೃಂಗೇರಿಗೆ ಬರೋವರೆಗೂ ಏನೇನು ಪ್ರೊಸೀಜರ್ ಆಯಿತು, ಅಂದರೆ ಏನೇನು ಕೆಲಸಗಳು ಮಾಡಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ತಬ್ಧ ಚಿತ್ರ ಅನ್ಬೋದು, ಇಲ್ಲ ಗೊಂಬೆ ಕೂರಿಸಿದ್ದಾರೆ ಅಂತಲೇ ಅನ್ಕೋಬೋದು. ಯಾಕೆ ಅಂತಂದರೆ ಈ ಗೊಂಬೆ ಕೂರಿಸಿರೋದು ಬಂದು ದಸರಾ ಟೈಮಲ್ಲಿ, ಇವತ್ತಿನವರೆಗೂ ಇದೆ. ಮೋಸ್ಟ್ಲಿ ಎಲ್ಲ ಜನಗಳು ತಿಳ್ಕೊಳ್ಳಿ ಹಿಸ್ಟ್ರಿನ ಅಂತ ಇರಬಹುದು. ಓಕೆ, ಸೊ ಇದನ್ನು ಈಗಲೂ ಕೂರಿಸಿದ್ದಾರೆ. ಹಾಗೆ ಮಧ್ಯದಲ್ಲಿ ಎಲ್ಲ ದೇವರುಗಳನ್ನು ಕೂರಿಸಿದ್ದಾರೆ. ಅದನ್ನೇ ಗೊಂಬೆ ಕೂರಿಸಿರೋದು ಅಂತ ಹೇಳ್ಬೋದು. ಎಲ್ಲ ದೇವರುಗಳನ್ನು ಕೂರಿಸಿದ್ದಾರೆ. ಈಗಿನ ಗುರುಗಳವರೆಗೂ ಹಳೆ ಗುರುಗಳ ವಿಗ್ರಹಗಳನ್ನು ಇಟ್ಟಿದ್ದಾರೆ. ಅಂದರೆ ಮೂಲ ಆದಿ ಶಂಕರಾಚಾರ್ಯರಿಂದ ಹಿಡಿದು ಈಗಿನ ಗುರುಗಳವರೆಗೂ ಎಲ್ಲ ಗುರುಗಳ ವಿಗ್ರಹಗಳನ್ನು ಇದೆ. ಸೂರ್ಯ, ಗಣೇಶ, ಈಶ್ವರ, ವೆಂಕಟೇಶ್ವರ ಎಲ್ಲ ದೇವರ ವಿಗ್ರಹಗಳು ಇದೆ ನೋಡಿ. ಇಲ್ಲೇ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಹಾಗೆ ನನಗೆ ಇದರಲ್ಲಿ ಆಗಿದ್ದು ಪ್ರತಿಯೊಂದು ಆರ್ಟ್ ವರ್ಕ್, ಪ್ರತಿಯೊಂದು ದೇವಸ್ಥಾನದ ಚಿಕ್ಕ ಚಿಕ್ಕ ಆರ್ಟ್ ವರ್ಕನ್ನು ಅಷ್ಟು ಚಿಕ್ಕದಾಗಿ ಮಾಡಿ ಕೂರಿಸಿದಾರಲ್ಲ. ಐ ಆಮ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ. ತುಂಬಾ ಖುಷಿ ಆಯಿತು ನೋಡಿ. ಹಾಗೆ ಶೃಂಗೇರಿಗೆ ಶಂಕರಾಚಾರ್ಯರು ಹೇಗೆ ಬಂದರು ಅನ್ನೋದು ಒಂದು ಹಿಸ್ಟ್ರಿ ಹೇಳ್ತೀನಿ ಅಂದೆ. ಹೇಗೆ ಅಂದರೆ ಆದಿ ಶಂಕರಾಚಾರ್ಯರು ದೇಶ ಪರ್ಯಟನೆಗೆ ಅಂತ ಹೊರಟಿರ್ತಾರೆ. ಆವಾಗ ಶೃಂಗೇರಿ ಏನಿದೆ ಶೃಂಗೇರಿ ತುಂಗಾ ನದಿ ತೀರಕ್ಕೆ ಬರ್ತಾರೆ. ಅವತ್ತು ತುಂಬ ವಿಪರೀತ ಬಿಸಿಲು ಬೇರೆ ಇರುತ್ತಂತೆ. ಬಂದಾಗ ಆ ಕಡೆ ಈ ಕಡೆ ಎಲ್ಲ ನೋಡಿದ ಮೇಲೆ ಅಲ್ಲಿ ಒಂದು ಗರ್ಭಿಣಿ ಕಪ್ಪೆ ಇರುತ್ತಂತೆ. ಅದಕ್ಕೆ ಒಂದು ಹಾವು ನೆರಳು ಕೊಡ್ತಾ ಇರುತ್ತಂತೆ. ಈಗ ಯೂಶಲಿ ಹಾವಿಗೂ ಕಪ್ಪೆಗೂ ಆಗೋದಿಲ್ಲ ಅಲ್ವಾ, ಹಾವು ಕಪ್ಪೆ ನುಂಗುತ್ತೆ. ಅಂಥದ್ರಲ್ಲಿ ಹಾವು ಕಪ್ಪೆಗೆ ನೆರಳು ಕೊಡ್ತಾ ಇದೆ ಅಂತ ನೋಡಿ, ಓ ಇದೊಂದು ಪವಿತ್ರವಾದ ಕ್ಷೇತ್ರ, ಇದೊಂದು ಪವಿತ್ರವಾದ ಸ್ಥಳ ಅಂತ ಹೇಳಿ ಶಾರದಾ ಮಾತೆಯನ್ನು ಇಲ್ಲಿಗೆ ಕರ್ಕೊಂಬಂದು ನೆಲೆಸೋಕೆ ಹೇಳ್ತಾರಂತೆ. ಸೊ ಆಮೇಲೆ ಶೃಂಗೇರಿ ಶಾರದಾ ಪೀಠ ಕಟ್ಟಿರೋದು ನೋಡಿ. ಎಷ್ಟು ಒಂದು ಪವಿತ್ರ ಕ್ಷೇತ್ರ ನಮ್ಮ ಶೃಂಗೇರಿ, ನಾವು ಇಲ್ಲಿ ಹುಟ್ಟಿದ್ದೀವಿ ಅನ್ನೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲ ಊರಲ್ಲೂ ಒಂದೊಂದು ದೇವರು ಇರ್ತಾರೆ, ಏನೋ ಭಕ್ತಿ ಇರುತ್ತೆ. ಸೊ ಇದು ಒಂದು ದಕ್ಷಿಣಾಮ್ನಾಯ ಪೀಠ ಅಂತ ಕರೀತಾರೆ ನೋಡಿ. ಶೃಂಗೇರಿಯಲ್ಲಿ ಯಾಕೆ ನಾನು ಡೀಟೈಲ್ಡ್ ವರ್ಕ್ ಅಂತ ಹೇಳಿದೆ ಅಂದರೆ, ಇಷ್ಟು ಚಿಕ್ಕದಾಗಿ ಪ್ರತಿಯೊಂದು ಕಂಬದ ಡೀಟೈಲ್ಡ್ ವರ್ಕನ್ನು ಇಲ್ಲಿ ಮಾಡಿದಾರಲ್ಲ, ನನಗೆ ತುಂಬ ಖುಷಿ ಆಯಿತು. ಓಕೆ ನೋಡಿ, ದೊಡ್ಡದಾಗೂ ಮಾಡಿದ್ದಾರೆ. ಸೊ ಇದಕ್ಕೆ ದಕ್ಷಿಣಾಮ್ನಾಯ ಪೀಠ ಶೃಂಗೇರಿ. ಇಲ್ಲಿರುವಂಥವ್ರು ಜಗತ್ತು ಗುರುಗಳು. ಸೊ ಬಂದಾಗ ಗುರುಗಳು ದರ್ಶನ ಮಾಡಿ, ಶಾರದಾಮ್ನವ್ರ ದರ್ಶನ ಮಾಡಿ, ಈಶ್ವರ ದರ್ಶನ ಮಾಡಿ, ಎಲ್ಲ ದೇವರ ದರ್ಶನನೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿಲ್ ಮೂವ್ ಆನ್ ಟು ಔಟ್ಸೈಡ್. ಇಲ್ಲಿ ಹಾಗೆ ಶಂಕರಗಿರಿದು ಕೂಡ ಒಂದು ಗೊಂಬೆ ಕೂರಿಸಿದ್ದಾರೆ. ಇದು ರೀಸೆಂಟಾಗಿ ಆಗಿರೋವಂಥದ್ದು. ಇದಕ್ಕೂ ವಿಸಿಟ್ ಮಾಡಬೇಕು ಶೃಂಗೇರಿ ಜೊತೆ ಅಲ್ಲಿಗೂ. ಹಾಗೆ ಇದು ಹೊಸದು ಹರಿಹರ ನಾಮಾಲಯ ಅಂತ. ಇಲ್ಲಿ ಏನಂತಂದರೆ, ಎಲ್ಲಿ ಕೌಂಟ್ರಲ್ಲಾದರೂ ಕೇಳ್ಬೋದು ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಕೇಳ್ಬೋದು ಅಂತ.
ಒಂದು ಶೀಟ್ ಕೊಡ್ತಾರೆ, ಒಂದು ಸೈಡ್ ರಾಮ 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 ಅಂತ ಹೆಸರು ಬರೆಯೋದು, ಇನ್ನೊಂದು ಸೈಡ್ ಶಿವ 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 ಅಂತ ಹೆಸರು ಬರೆಯೋದು. ಅದನ್ನು ಅಲ್ಲಿ ಹಾಕ್ತಾರೆ ಅಂತೆ. ಸೊ ಅದು ಹೊಸದಾಗಿ ಆಗಿರೋವಂಥದ್ದು. ಇದು ಇಲ್ಲಿ ಫುಲ್ಲು ಈಗ ಬ್ಯಾಕ್ ಸೈಡ್ ಮಠ ಎಷ್ಟು ದೊಡ್ಡದಾಗಿದೆ ಗೊತ್ತಾ ನೋಡಿ. ಗೋಪುರ ಲೈಟ್ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೋಪುರ ಅಂದರೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಗೋಪುರ. ಹಾಗೆ ಆಕಾಶದ ಏನು ಒಂದು ಅದನ್ನ ಏನಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅದ್ರ ಕೆಳಗಡೆ ದೇವಸ್ಥಾನ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ನೇಚರ್ ಹೆಲ್ಪ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಶಂಕರಗಿರಿಗೆ ಹೋಗ್ತಾ ಇದ್ದೀವಿ. ಇದು ಕೂಡ 8 ಗಂಟೆ ಕ್ಲೋಸ್ ಆಗುತ್ತೆ ನೈಟ್. ಮಧ್ಯಾಹ್ನ ಎಷ್ಟೊತ್ತಿಗೆ ಬ್ರೇಕ್ ಅಂತ ಗೊತ್ತಿಲ್ಲ ನನಗೆ. 8 ಗಂಟೆ ಕ್ಲೋಸ್ ಆಗುತ್ತೆ. ಬಟ್ ಈವ್ನಿಂಗ್ ಲೈಟಿಂಗ್ಸ್ ಇರುತ್ತೆ. ಹಾಗೆ ಈವ್ನಿಂಗ್ ಫೌಂಟೈನ್ ಲೈಟಿಂಗ್, ಮ್ಯೂಸಿಕಲ್ ನೈಟ್ ಅದೆಲ್ಲ ಇರುತ್ತೆ. ಸೊ ಇಲ್ಲಿ ನೀವು ಬರೋದಾದರೆ ಏಜಡ್ ಪೀಪಲ್ಸ್ಗೆ ಲಿಫ್ಟ್ ಕೂಡ ಅವೈಲೇಬಲ್ ಇದೆ, ಎಕ್ಸ್ಕಲೇಟರ್ ಇದೆ. ಅವರೇ ಸೆಕ್ಯೂರಿಟೀಸ್ ಇರ್ತಾರೆ, ಬೇಕಾದ್ರೆ ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ, ಸೇಫ್ಟಿನೂ ನೋಡ್ಕೋತಾರೆ. ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಬನ್ನಿ ಶಂಕರಗಿರಿಗೆ. ಸೊ ಇವಾಗ ಮಾವನ್ನ ಇವ್ರು ಕರ್ಕೊಂಡು ಹೋಗ್ತಾ ಇರೋದು ಎಕ್ಸ್ಕಲೇಟ್ರಲ್ಲಿ. ಬೀಳ್ತಾರೆ, ಮೈ ಹಂಗತ್ತೆ ಅಂತ. ಸ್ವಲ್ಪ ದೂರದವ್ರಿಗೆ ಮಾತ್ರ ಇರೋದು, ಆಮೇಲೆ ಮೆಟ್ಲು ಹತ್ತಬೇಕಾಗುತ್ತೆ. ತೀರಾ ಹತ್ತಕ್ಕೆ ಆಗಲ್ಲ ಅಂದರೆ ಬ್ಯಾಕ್ ಸೈಡಿಂದ ಲಿಫ್ಟ್ ಇದೆ, ಲಿಫ್ಟಲ್ಲಿ ಮೇಲ್ಗಡೆವರೆಗೆ ಬರ್ಬೋದು ನೋಡಿ. ಇಲ್ಲಿಂದನೇ ಎಕ್ಸ್ಕಲೇಟರ್ ಇಲ್ಲ, ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾಗುತ್ತೆ, ಯಾಕಂದರೆ ಕೆಳಗೆ ಚಪ್ಪಲ್ ಬಿಟ್ಟು ಬರೋದು ನೋಡಿ. ಶಂಕರಗಿರಿ ಲೈಟಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಆದಿಶಂಕರಾಚಾರ್ಯರು ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಇಲ್ಲೊಂದು ಡೇ ಟೈಮಲ್ಲಿ ಬಂದರೆ ಕಾಣಿಸ್ಬೋದು, ಮೇ ಬಿ. ಜಸ್ಟ್ ನೋಟಿಸ್ಡು ಇಡೀ ಶೃಂಗೇರಿ ಕಾಣೋ ಹೊತ್ತಿಗ ಅದೇ ಜಾಗದಲ್ಲಿ ನಿಂತು ದೂರದಲ್ಲಿ ನೋಡಿದರೆ ಶೃಂಗೇರಿ ಮಠ ಕಾಣಿಸುತ್ತೆ. ನಾನು ಝೂಮ್ ಮಾಡ್ತಾಯಿದ್ದೀನಿ, ಬಟ್ ಲೈಟ್ಸಿಂದ ಬ್ಲರ್ ಆಗ್ತಾಯಿದೆ ನೋಡಿ. ಕಾಣಿಸ್ಬೋದು, ನಿಮ್ಗೆ ಗೊತ್ತಾಗ್ಬೋದು ನೋಡಿ. ಸ್ಟ್ರೈಟ್ ಶೃಂಗೇರಿ ಮಠದ ಗೋಪುರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಂಥ ಜಾಗದಲ್ಲಿ ಮಾಡಿದ್ದಾರೆ ಅಲ್ವಾ ನೋಡಿ. ಇಡೀ ಶೃಂಗೇರಿ ಕಾಣುತ್ತೆ ವಿತ್ ಲೈಟ್. ಇಡೀ ಶೃಂಗೇರಿ ಅಂದರೆ ಅರ್ಧ ಭಾಗ ಶೃಂಗೇರಿ. ಆ ಕಡೆ ನೋಡಿ, ಅಲ್ಲೇ ಮ್ಯೂಸಿಕಲ್ ಫೌಂಟೈನ್ ನಡೆಯೋದು. ನಾವು ಹೋಗೋ ಟೈಮ್ ಕೂಡ 7:30 ಹಂಗೆ ಆಗೋಗಿತ್ತು. ಸೊ ಜನ ಕಡಿಮೆ ಇದ್ದರು, ಹಾಗಾಗಿ. ಇಲ್ಲಿ ನೋಡಿ, ಇದು ದಕ್ಷಿಣ ನ್ಯಾಯಪೀಠ ಶೃಂಗೇರಿ, ಸೌತ್ ಕಡೆಗೆ ಆ ಥರ ಹೇಳ್ತಾರೆ. ಅಲ್ಲಿ ಕೆಳಗಡೆ ಬರೆದಿದ್ದಾರೆ ಫಸ್ಟ್ ಯಾರು ಗುರುಗಳಾಗಿದ್ದರು, ಆಮೇಲೆ ಈಗ ಪ್ರೆಸೆಂಟ್ ಯಾರಿದ್ದಾರೆ ಎಲ್ಲ ಬರೆದಿದ್ದಾರೆ. ಮತ್ತು ಇದು ವೆಸ್ಟ್ ಪಶ್ಚಿಮ ನ್ಯಾಯಪೀಠ ಅಂತ ಹೇಳ್ತಾರೆ ನೋಡಿ. ಶ್ರೀ ಕಾಳಿಕಾ ಪೀಠಂ, ದ್ವಾರಕಾ, ಗುಜರಾತಲ್ಲಿ ಇರೋದು. ಸೊ ಎಲ್ಲ ಪ್ರತಿಯೊಂದೂ ಹಾಕಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಒನ್ ಅಲ್ಲಂದರೆ ಶಂಕರಾಚಾರ್ಯರ ಮಧ್ಯದ ಸ್ಟ್ಯಾಚ್ಯೂ ಇದೆ, ಸುತ್ತ ಈ ಥರ ಹಾಕಿದ್ದಾರೆ ಅವ್ರು ಎಲ್ಲೆಲ್ಲಿ ಹೋಗಿ ಸ್ಥಾಪನೆ ಮಾಡಿದ್ದು ಅಂತ. ಇದನ್ನು ನೋಡಿ, ನಾರ್ತ್ ಉತ್ತರ ನ್ಯಾಯಪೀಠ. ಸೊ ಇದೆಲ್ಲ ಸುತ್ತ ಇರೋ ಅಂಥದ್ದು ನೋಡಿ. ಜನನೇ ಇಲ್ಲ, ಫುಲ್ ಖಾಲಿ. ಮತ್ತು ಇಲ್ಲಿ ಟ್ಯೂಸ್ಡೇ ಹಾಲಿಡೇ ಇರುತ್ತೆ. ನೀವು ಟ್ಯೂಸ್ಡೇ ಹೋಗೋರಿದ್ರೆ ಟ್ಯೂಸ್ಡೇ ಹಾಲಿಡೇ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ಈಸ್ಟ್ ಪೂರ್ವ ನ್ಯಾಯಪೀಠ. ಅಂದರೆ ಇದು 4 ದಿಕ್ಕಲ್ಲಿ ಆದಿಶಂಕರಾಚಾರ್ಯರು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲೂ ಇದೇ ಥರ ಏನಾದರೂ ಒಂದು ಹಿಸ್ಟ್ರಿಗಳಿರಬಹುದು, ನನಗೆ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಶೃಂಗೇರಿಲಿ ಹುಟ್ಟಿದ ಮೇಲೆ ಶೃಂಗೇರಿ ಅವ್ರದ್ದು ಹಿಸ್ಟ್ರಿ ತಿಳ್ಕೊಬೇಕಲ್ವಾ. ಸೊ ಈ ಥರ ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮ್ಯೂಸಿಕಲ್ ಫೌಂಟೈನ್ಗೆ ಹೋಗೋಣ. ಇಲ್ಲಿ ಏನಂದರೆ ಫೌಂಟೈನ್ ನಿಮಗೆ ಫಿಲಮ್ ಸಾಂಗ್ ಎಲ್ಲ ಹಾಕೋದಿಲ್ಲ. ಇಲ್ಲಿ ಶಾರದಾಂಬೆಗೆ ಹಾಡಿರುವಂಥ ಭಕ್ತಿಗೀತೆ, ಹಾಗೆ ಶಂಕರಾಚಾರ್ಯರ ಮೇಲೆ ಇರುವಂಥ ಭಕ್ತಿಗೀತೆಗೆ ತಕ್ಕಂತೆ ಫೌಂಟೈನ್ನ ಹಾಕ್ತಾರೆ. ಇದೆಲ್ಲ ಭಕ್ತಿ ಫೌಂಟೈನ್. ಓಕೆ, ಈ ಥರ ಕಲರ್ ಲೈಟ್ ಫೌಂಟೈನ್ ಆಲ್ಮೋಸ್ಟ್ ಎವ್ರಿಬಡಿ ನೋಸ್.
ಒಂದು 3 to 5 ಸಾಂಗ್ಸ್ ಹಾಕ್ತಾರೆ. ಜನ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಹಾಕಬಹುದು. ನಾವು ಮೂರೇ ಜನ ಇದ್ದರೂ ಕೂಡ ನಮಗೋಸ್ಕರ ಹಾಕಿದ್ದಾರೆ ನೋಡಿ, ಜನನೇ ಇಲ್ಲ, ನಾವು ನೋಡ್ತೀವಿ ಅಂತ ಹೇಳಿದ್ದಕ್ಕೆ ಹಾಕಿದ್ದಾರೆ. ಸೊ ಯಾರೇ ಬಂದರೂ ತೋರಿಸ್ತಾರೆ, ನೋಡ್ಬೋದು. ಸೊ ಇದೆಲ್ಲ ಮುಗಿಸಿ ಆಯಿತು, ಮನೆಗೆ ಹೋಗಿ ಆಯಿತು. ನೆಕ್ಸ್ಟ್ ಡೇನೇ ವಾಪಸ್ ಬ್ಯಾಂಗ್ಳೂರಿಗೆ ಹೊರಟಾಯಿತು. ಈಗ ಬಂದು ಹೀಗೆ ಹೊರಟಂಗೆ ಆಯಿತು, ಇದ್ದಂಗೆ ಅನಿಸ್ಲಿಲ್ಲ. ಅದೇ ಬೇಜಾರಾಗುತ್ತೆ ನೋಡಿ, ಕೆಲಸ ನೆಪದಲ್ಲಿ ಬ್ಯಾಂಗ್ಳೂರಿಗೆ ಬರಬೇಕಾಗುತ್ತೆ ವಾಪಸ್ಸು, ಏನೂ ಮಾಡೋಕ್ಕಾಗಲ್ಲ. ಡ್ಯೂಟಿಗೆ ರಜೆ ಸಿಗೋದೇ 2 ದಿನ 1 ದಿನ ಆಗುತ್ತೆ. ಹೋಗಿ ಬರೋದೇ ಟೈಮ್ ಹೊಟ್ಟೋಗುತ್ತೆ, ಗೊತ್ತೇ ಆಗಲ್ಲ ಟೈಮ್ ಹೋಗೋದು ಊರಿಗೆ ಬಂದರೆ. ಹಾಗೆ ನಾವು ಚಿಕ್ಕಮಂಗ್ಳೂರು ರೂಟಿಂದ ಬರ್ತೀವಲ್ಲ, ಈಗ ಸದ್ಯಕ್ಕೆ ಚಿಕ್ಕಮಂಗ್ಳೂರು ರೂಟು ರೆಡಿ ಆಗ್ತಾಯಿದೆ. ಹಾಳಾಗಿದೆ, ಬರೋರು ಹುಷಾರಾಗಿ ಬನ್ನಿ. ತುಂಬ ರೋಡು ಇದಾಗಿದೆ, ಹಾಳಾಗಿದೆ. ಹೋಗ್ತಾ ದಾರಿ ಮೇಲೆ ಯಾವ ಏರಿಯಾ ಅಂತ ಹೇಳಲಿಕ್ಕೆ ನನಗೀಗ ಐಡಿಯಾ ಇಲ್ಲ. ಮೋಸ್ಟ್ಲಿ ಬಾಳೆಹೊನ್ನೂರು ದಾಟಿದ ಮೇಲೆ ಒಂದು ಫಾಲ್ಸ್ ಬರುತ್ತೆ, ಶಂಕರ ಫಾಲ್ಸ್ ಅಂತ. ಒಂದದು ವಿಡಿಯೋ ಮಾಡಿದ್ದೀನಿ. ಮಳೆಗಾಲದಲ್ಲಿ ಒಳ್ಳೆ ಏನು ಅದು ನದಿ ಹರಿಯೋದು ಸೌಂಡು ಕೇಳಬೇಕು, ರೋಡಿಗೆ ಕೇಳಿಸ್ತಾ ಇರುತ್ತೆ. ಅದು ಎಲ್ಲೋ ಹತ್ತಿ ಹೋಗಬೇಕು, ಎಲ್ಲೋ ದಾರಿಯಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದಾಗ ನೋಡಿರೋದು ನಾನು. ಅದು ಕೂಡ ಇದೆ. ಆದರೆ ಊರಿಂದ ವಾಪಸ್ ಹೋಗೋಕ್ಕೆ ಮನಸ್ಸೇ ಇರಲ್ಲ. ಊರಿಗೆ ಹೋಗ್ತಾ ಏನು ಖುಷಿ ಇರುತ್ತೋ ವಾಪಸ್ ಬರ್ತಾ ಅಷ್ಟೇ ಬೇಜಾರಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ನೇಟಿವ್ನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.